ಚಂದ್ರಶೇಖರ ಸ್ವಾಮೀಜಿಗಳು ಹೇಳಿದಂತ ಮಾತಿದೆಯಲ್ಲ, ಮಾತು ಕಿಚ್ಚನ್ನ ಹೊತ್ತಿಸಿದೆ. ಈಗ ಒಬ್ಬರಾದ್ಮೇಲೆ ಒಬ್ಬ ನಾಯಕರು ಮಾತಾಡ್ತಿದ್ದಾರೆ. ಈಗ ಸಿಎಂ ಅವರಿಗೆ ಪರಮಾಪ್ತರು ಎಚ್.ಸಿ. ಮಾದೇವಪ್ಪ ಮಾತಾಡಿದ್ದಾರೆ. ಸಿಎಂ ಸ್ಥಾನ ಅನ್ನೋದೇನು ಕಳ್ಳೆಪುರಿನ ಅವ್ರಿಗೆ ಕೊಡಕ್ಕೆ, ಬೊಗ್ಸೆ ಎತ್ತಿ ಕೊಡಕ್ಕೆ ಇದೇನು ಕಳ್ಳೆಪುರಿನ? ಇದು ಚಂದ್ರಶೇಖರ ಸ್ವಾಮೀಜಿಗಳ ಹೇಳಿಕೆಗೆ ಮಹಾದೇವಪ್ಪ ಕೊಟ್ಟಿರುವಂತ ಪ್ರತಿಕ್ರಿಯೆ. ಸಿಎಂ ಸ್ಥಾನ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅನ್ನೋಕ್ಕೆ ಆಗಲ್ಲ. ಇದು ಮಹಾದೇವಪ್ಪ ಕೊಟ್ಟಂತ ಹೇಳಿಕೆ. ಶಾಸಕರ ಬಲದಿಂದಲೇ ಅವರು ಆಯ್ಕೆಯಾಗಿ ಬಂದಿದ್ದಾರೆ, ಬಿಟ್ಕೊಡಕ್ಕೆ ಹೇಗೆ ಸಾಧ್ಯ? ಇದು ಮಹಾದೇವಪ್ಪನವರ ಪ್ರಶ್ನೆ. ಕಾಂಗ್ರೆಸ್ 2023ರಲ್ಲಿ ವಿಧಾನಸಭೆಗೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ 135 ಶಾಸಕರನ್ನು ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ರು. ಪ್ರಜಾಸತ್ತಾತ್ಮಕ ನಡವಳಿಕೆ ಏನು ಅಂದರೆ, ಪಕ್ಷದ ಹೈಕಮಾಂಡು ವೀಕ್ಷಕರನ್ನು ಕಳಿಸ್ತಾರೆ. ಯಾವುದಕ್ಕೆ? ಶಾಸಕ ಪಕ್ಷನ ಆಯ್ಕೆ ಮಾಡೋದಕ್ಕೆ. ಅದು ಯುನಾನಿಮಸ್ ಇರ್ಬೋದು, ಕಾನ್ಸೆನ್ಸ್ ಇರ್ಬೋದು, ಅಥವಾ ಕಂಟೆಸ್ಟ್ ಇರ್ಬೋದು, ಯಾವುದೇ ಮಾರ್ಗಗಳು ಮಾಡ್ಬೋದು. 2000 ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಬೈರೇಗೌಡ ಮತ್ತು ನರೇಂದ್ರ ಸ್ವಾಮಿ ಕೂಡ ಮಾತಾಡಿದ್ದಾರೆ. ನೋಡಿ, DCM ಇದೆಲ್ಲ ವಿಷಯ ನನಗೆ ಏನಾದರೂ ಆಗಬೇಕು ಅಂತ ಆಸೆ ಇದ್ದರೆ ಹೋಗಿ ನಾನು ಯಾರಿಗೆ ಮಾತಾಡಬೇಕು ಅವರಿಗೆ ಮಾತಾಡಬೇಕು. ಅದನ್ನು ಬಿಟ್ಬಿಟ್ಟು ಪಕ್ಷದ ಒಳಗಡೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, AICCನವರಿದ್ದಾರೆ, ಅವ್ರ ಹತ್ರ ನಾವು ನಮ್ಮ ವಿಚಾರ ಮಾತಾಡಬೇಕು ಬಿಟ್ಟು ಈಗ ನಿಮ್ಮ ಹತ್ರ ಮಾತಾಡಿದರೆ ನೀವೇನು ನನಗೆ DCM ಮಾಡ್ತೀರಾ ಅಥವಾ ನನಗೆ ಇನ್ನೊಂದು ಮಾಡ್ತೀರಾ? ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡಬೇಕು. ಎರಡನೇ ವಿಷಯ, ಸಾರ್ವಜನಿಕವಾಗಿ ನಾವು ಮಾತಾಡುವಾಗ ಸಾರ್ವಜನಿಕರಿಗೆ ಸಂಬಂಧ ಇರೋ ವಿಷಯ ಮಾತಾಡಬೇಕು. ನನ್ನ ವಿಷಯ ನಾನು ಮಾತಾಡಬೇಕಾದ್ರೆ ನಾನು ಎಲ್ಲೋಗಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು. ಆದರೆ ಮಾಧ್ಯಮದ ಮುಖಾಂತರ ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡುವಾಗ ನಾವು ಜನಗಳ ಇಶ್ಯೂ ಮಾತಾಡಬೇಕು. ಸರ್ಕಾರ ಇರೋದು ಜನಗಳ ಸಮಸ್ಯೆನ ಅಟೆಂಡ್ ಮಾಡೋಕ್ಕೆ. ನಾವು ಮಂತ್ರಿಗಳಾಗಿರೋದು, ಜವಾಬ್ದಾರಿ ಸ್ಥಾನದಲ್ಲಿರೋದು ಜನಗಳ ಸಮಸ್ಯೆಗಳನ್ನ ಉತ್ತರ ಕೊಡಬೇಕು, ಅದರ ಪರಿಹಾರ ಮಾಡಬೇಕು. ಅದು ಬಿಟ್ಬಿಟ್ಟು ನಾನು ನನ್ನದೇ ಸಮಸ್ಯೆ ಹೇಳ್ಕೊಂಡು ಕೂತ್ಕೊಂಡ್ರೆ ಜನಗಳ ಸಮಸ್ಯೆ ಯಾರು ಅಟೆಂಡ್ ಮಾಡೋರು? ನಮಗೆ ಅಧಿಕಾರ ಇರ್ಬೋದು, ಇಲ್ಲದೆ ಇರ್ಬೋದು, ಕೊಟ್ಟಿರೋದ್ರಲ್ಲಿ ನಾವು ಕೆಲಸ ಮಾಡಬೇಕು. ಸರ್ಕಾರ ಜನ ನಿರೀಕ್ಷೆ ಇಟ್ಕೊಂಡು ನಮ್ಮ ಸರ್ಕಾರ ತಂದಿದ್ದಾರೆ. ಆ ಜನಗಳ ನಿರೀಕ್ಷೆಯನ್ನು ಈಡೇರಿಸೋದಕ್ಕೆ ಪ್ರಯತ್ನ ಆದರೂ ಮಾಡಬೇಕು ನಾವು. ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಜನಗಳ ಸಮಸ್ಯೆಗಳು ಚರ್ಚೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾರು ಏನಾಗಬೇಕು ಬಿಡಬೇಕು ಅನ್ನೋದು ಪಕ್ಷದಲ್ಲಿ ಅನುಭವ ಇರೋರು ಇದ್ದಾರೆ, ವರಿಷ್ಠರು ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ನೋಡಿ, ಅವಶ್ಯಕತೆ ಇರೋದು ಬಿಡೋದು ಎಲ್ಲ ವಿಷಯಗಳು ನಮ್ಮ ಪಕ್ಷದಲ್ಲಿ ವರಿಷ್ಠರ ಮೇಲೆ, ನಮ್ಮ ಮುಖ್ಯಮಂತ್ರಿಗಳು, ಅಧ್ಯಕ್ಷರ ಮೇಲೆ ಮತ್ತು AICC ಅವರ ಮೇಲೆ ನನಗಂತೂ ಸಂಪೂರ್ಣ ನಂಬಿಕೆ ಇದೆ. ಯಾವ ಸಮಯಕ್ಕೆ ಯಾರಿಗೆ ಏನು ಮಾಡಬೇಕು ಅನ್ನುವಂತಹ ತೀರ್ಮಾನ ತೆಗೆದುಕೊಳ್ಳುವಂತಹ ಗುಣಮಟ್ಟದ ನಾಯಕತ್ವ ನಮ್ಮಲ್ಲಿ ಇದೆ. ನನಗೇನಾದರೂ ಆಗಬೇಕಾದ್ರೆ ಹೋಗಿ ಅವ್ರ ಹತ್ರ ಮಾತಾಡಬೇಕು, ಆ ಕೆಲಸ ನಾವು ಮಾಡಬೇಕು. ಸಾರ್ವಜನಿಕ ವಲಯದಲ್ಲಿ ಇವೆಲ್ಲ ಚರ್ಚೆ ಅವಶ್ಯಕ ಅಲ್ಲ. ಸಂಖ್ಯಾತರಾದಂಥ ಜನ ಸದಾ ಒಂದು ಪಕ್ಷಕ್ಕೆ ಬೆಂಬಲ ಕೊಟ್ಕೊಂಡಿದ್ರು ಕೂಡ ಈ ಒಂದು ವಿಚಾರದಲ್ಲಿ ಮಠಾಧಿಪತಿಗಳು ಶೋಷಿತರ ದನಿಯಾಗಬೇಕು ಹೊರತು ನೀವು ಜಾತಿಯ ದನಿಯಾಗೋದು ಸರಿಯಲ್ಲ. ನಾವು ನಿಮ್ಮ ಮಠ ಪೀಠಕ್ಕೆ ಶರಣಿದ್ದೇವೆ, ನಿಮ್ಮನ್ನು ಅನುಸರಿಸ್ತಿದ್ದೇವೆ, ನಿಮ್ಮನ್ನು ಗೌರವಿಸ್ತಿದ್ದೇವೆ. ನಮ್ಮನ್ನು ನೀವು ಮನುಷ್ಯರಂತೆ ಕಾಣಿ. ಸಮಾಜ ಜಾತಿ ಅನ್ನೋ ಹೆಸರಿನಲ್ಲಿ ಮಠ ಮತ್ತು ಪೀಠಾಧಿಪತಿಗಳು ಮನುಷ್ಯತ್ವವನ್ನು ಕೊಲ್ಲುವಂಥ ಕೆಲಸಕ್ಕೆ ಹೋಗಬೇಡಿ ಅನ್ನೋಂಥ ಮನವಿ ಮಾಡ್ತೀನಿ ನಾನು. ಯಾಕಂದರೆ ನಾನು ಒಬ್ಬ ಶೋಷಿತ ವರ್ಗದ ಅತ್ಯಂತ ಅಸ್ಪೃಶ್ಯ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ನೋವನ್ನು ಹಂಚ್ಕೊತಾ ಇದ್ದೇನೆ ಹೊರತು ಈ ದೇಶದಲ್ಲಿ ಈ ಆಧಾರದ ಮೇಲೆ ಅಧಿಕಾರ ಮತ್ತು ನಾಯಕತ್ವವನ್ನು ಘೋಷಣೆ ಮಾಡೋದು ತಪ್ಪು. ಜೊತೆಗೆ ಈ ವಿಚಾರನ ಪಕ್ಷ ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದು ದೇಶದಲ್ಲಿ ಬೇರೆ ರೀತಿಯ ಅಪಾರ್ಥಕ್ಕೆ ಅವಕಾಶ ಆಗೋದು ಬೇಡ. ಎಲ್ಲರ ದನಿಯಾಗಿ ಎಲ್ರಿಗೂ ನೀವು ಮಾರ್ಗದರ್ಶಕರಾಗಿ ಎಲ್ಲರನ್ನೂ ನಿಮ್ಮ ಮಕ್ಕಳಂತೆ ಕಾಣಿ ಅನ್ನೋಂಥ ಮನವಿಯನ್ನು ನಾನು ಮಾಡ್ತೀನಿ.